ಬಿಎಂಟಿಸಿಯ ಕಂಡಕ್ಟರ್ ಯೋಗೇಶ್ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಎಂಟಿಸಿ ಎಂಡಿ ಆಗಿರುವಂತಹ ರಾಮಚಂದ್ರನ್ ಅವರು ಅವರ ಆರೋಗ್ಯನ ವಿಚಾರಿಸಲಿಕ್ಕೆ ಈಗಾಗಲೇ ಆಸ್ಪತ್ರೆಗೆ ಕೂಡ ಬಂದಿರುವಂಥದ್ದು. ಸದ್ಯ ರಾಮಚಂದ್ರನ್ ಅವರು ನಮ್ಮ ಜೊತೆಲಿದ್ದಾರೆ, ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ತಾವು ಕೂಡ ಅವ್ರನ್ನ ಭೇಟಿಯಾದ್ರಿ, ಹೇಗಿದೆ ಸರ್ ಆತನ ಒಂದು ಆರೋಗ್ಯ? ಯೋಗೇಶ್ ಅವರಿಗೆ ನೈಟ್ ಆಪರೇಷನ್ ಆಗಿತ್ತು. ಬೆಳಗ್ಗೆ 7 o'clock ಅರೌಂಡ್ಗೆ ಅವ್ರನ್ನ ಆಪರೇಷನ್ ಥಿಯೇಟರ್ನಿಂದ ICUಗೆ ಶಿಫ್ಟ್ ಮಾಡಿದ್ದಾರೆ. ನಾನು ನಮ್ಮ TC ಸೆಂಟ್ರಲ್ ಅವರು AME ಎಲ್ಲರೂ ಹೋಗಿದ್ವಿ. ಅಲ್ಲಿ ಡಾಕ್ಟ್ರಿಗೂ ಕೂಡ ಮಾತಾಡಿದ್ವಿ, ಪೇಷಂಟ್ಗೂ ಕೂಡ ಮಾತಾಡಿದ್ವಿ, ನಮ್ಮ ಕಂಡಕ್ಟರ್ಗೂ ಮಾತಾಡಿದ್ವಿ. ಅವ್ರು ಹೋದ ತಕ್ಷಣ ನನ್ನ ರೆಕಗ್ನೈಸ್ ಮಾಡಿಕೊಂಡ್ರು. ಚೆನ್ನಾಗಿದ್ದೀರಪ್ಪ ಅಂತ ಕೇಳಿದೆ. ಚೆನ್ನಾಗಿದ್ದೀನಿ ಸರ್, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹೀ ಈಸ್ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಹೀ ಈಸ್ ಟಾಕಿಂಗ್ ಆಲ್ಸೋ. ಸೊ ಅವರ ಒಂದು ಏನು ರಿಕವರಿ ಸ್ಟೇಜಲ್ಲಿದ್ದಾರೆ. ಆದಷ್ಟು ಬೇಗ ಡಿಸ್ಚಾರ್ಜ್ ಆಗಲಿಕ್ಕೆ ಅವರು ಎಲ್ಲ ರೀತಿಯ ಒಂದು ಮೆಡಿಕಲ್ ಇಂಟರ್ವೆನ್ಷನ್ಸ್ ಏನು ಮಾಡಬೇಕು ಅದನ್ನು ನಮ್ಮ ಡಾಕ್ಟರ್ಸು ಮಾಡ್ತಾ ಇದ್ದಾರೆ. ಸರ್, ಡ್ರೈವರ್ ಜೊತೆಗೆ ಏನಾದ್ರು ಮಾತಾಡಿದ್ರೆ ಡ್ರೈವರ್ ಏನು ಹೇಳಿದ್ರು ಸರ್? ಅಂದರೆ ಏನಕ್ಕೆ ಈ ಘಟನೆ ಆಯಿತು, ಆತ ಯಾಕೆ ಆ ಥರ ವರ್ತಿಸ್ದ ಅಂತ? ಈಗ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಬಸ್ಸುಗಳಲ್ಲಿ ಇಂತಹ ಘಟನೆಗಳು ಈ ನಮ್ಮ ಚೇಂಜ್ ಕೊಡೋದ್ರಲ್ಲಿ ಇರ್ಬೋದು, ಟಿಕೆಟ್ ಕೊಡೋದ್ರಲ್ಲಿ, ಐಡೆಂಟಿಟಿಯನ್ನು ಐಡೆಂಟಿಫೈ ಮಾಡಿಕೊಳ್ಳೋದ್ರಲ್ಲಿ ಈ ಥರ ಸಾಕಷ್ಟು ಘಟನೆಗಳು ಬರ್ತಾ ಇದೆ. ನಾವು ಈಗ ನಮ್ಮ ಡ್ರೈವರ್ಗಳು ಮತ್ತು ನಮ್ಮ ಕಂಡಕ್ಟರ್ಗಳಿಗೆ ನಾವು ಒಂದು ಸೆನ್ಸಿಟಿವ್ ಪ್ರೋಗ್ರಾಮನ್ನು ಸಹ ಮಾಡ್ತಾ ಇದ್ದೀವಿ. ಬಟ್ ಈಗ ಸಮಾಜದಲ್ಲಿ ನಮ್ಮ ಪ್ಯಾಸೆಂಜರ್ಸು ಒಂದೊಂದು ರೀತಿಯಲ್ಲಿ ಬಂದರೂ ಕೂಡ ಇತ್ತೀಚಿನ ದಿನಮಾನದಲ್ಲಿ ಎಲ್ಲರೂ ಒಂದು ತಾಳ್ಮೆಯ ಕಡಿಮೆ ಇರಬಹುದು, ಅಥವಾ ಅವರು ಫುಟ್ಬೋರ್ಡಲ್ಲಿ ಹೋಗಬೇಡಿ ಅಂತ ಮೇಲೆ ಅಷ್ಟೇ ಕರೆದಿದ್ದಾರೆ. ನಮ್ಮ ಕಂಡಕ್ಟರು ಕೂಡ ಭಾಳ ಸೌಮ್ಯ ಸ್ವಭಾವಿನೇ ಇದ್ದಾರೆ. ಆದಾಗ್ಯೂ ಕೂಡ ಇಂತಹ ಘಟನೆಗಳಾಗಿದೆ. ನಾನು ಡ್ರೈವರ್ ಜೊತೆನೂ ಮಾತನಾಡಿದ್ದೆ. CCTV ಫುಟೇಜು ಕೂಡ ಈಗ ಅರೌಂಡ್ 1 o'clock 2 o'clock ನಾವು ಶೇರ್ ಮಾಡಿದ್ದೀವಿ. ಈಗ ಯಾಕಂದರೆ ಅದು ಇಟ್ ಈಸ್ ಅ ಪಾರ್ಟ್ ಆಫ್ FIR ಆ್ಯಂಡ್ ಇಟ್ ಈಸ್ ಪಾರ್ಟ್ ಆಫ್ ಎನ್ ಎವಿಡೆನ್ಸ್ ಅಂತ ಹೇಳಿದರು. ಸೊ ಅವ್ರ ಹತ್ರ ಕನ್ಕರೆನ್ಸ್ ತೊಗೊಂಡು ನಾವು ಅದನ್ನು ಕೂಡ ನಿಮಗೆ ಶೇರು ಕೂಡ ಮಾಡಿದ್ದೀವಿ. ಈಗಾಗಲೇ ಆಸ್ಪತ್ರೆಯವ್ರ ಜೊತೆಯಲ್ಲಿ ಮಾತಾಡಿದ್ರೆ ಆತನ ಆರೋಗ್ಯದ ಪರಿಸ್ಥಿತಿ ಯಾವ ಥರವಾಗಿದೆ, ಯಾವಾಗ ವಾರ್ಡಿಗೆ ಶಿಫ್ಟ್ ಮಾಡ್ತಾರಂತೆ ಸರ್? ಇವತ್ತು ಬೆಳಗ್ಗೆ ತಾನೇ ಇದು ಆಪ್ರೇಷನ್ ಆಗಿದೆ. ಈಗ ICUನಲ್ಲಿ ಇದ್ದಾರೆ. ಒಂದು 2 days ಮ್ಯಾಕ್ಸಿಮಮ್ ನಾವು ICUನಲ್ಲಿ ಇಟ್ಕೊಳ್ತಾರೆ. ಯಾಕಂದರೆ ಕಂಟಿನ್ಯೂಯಸ್ ಮಾನಿಟರಿಂಗ್ನಲ್ಲಿ ಇಟ್ಕೊಳ್ತಾರೆ. ಒನ್ಸ್ ದ ಕಂಡೀಷನ್ ಈಸ್ ಅಬ್ಸಲ್ಯೂಟ್ಲಿ ಸ್ಟೇಬಲ್ ಫಾರ್ ನಾರ್ಮಲ್ ವಾರ್ಡ್, ಅವರನ್ನು ಡಿಸ್ಚಾರ್ಜ್ ಮಾಡಿ ಇದು ಮಾಡಿ. ಸರ್, ಯೋಗೇಶ್ ಅವರ ಒಂದು ಚಿಕಿತ್ಸಾ ವೆಚ್ಚ ಇರ್ಬೋದು, ಅವರ ಒಂದು ಜವಾಬ್ದಾರಿಯನ್ನು ತಾವು ಕೂಡ ಈಗಾಗಲೇ ಭೇಟಿ ಮಾಡಿದ್ರಿ. ಕುಟುಂಬಸ್ಥರು ಏನು ಹೇಳಿದ್ರು ಸರ್? BMTCಯು ನಮ್ಮ ಕಂಡಕ್ಟರ್ಗೆ ಈ ಥರ ಆಗಿರ್ತಕ್ಕಂಥ ಒಂದು ಏನು ಖರ್ಚು ವೆಚ್ಚಗಳು ಏನಿದೆ ಅದನ್ನು ಸಂಪೂರ್ಣವಾಗಿ ನಮ್ಮ ಸಂಸ್ಥೆಯು ಅದನ್ನು ತಗೊಳ್ಳುತ್ತೆ. ಯಾವುದೇ ಅವರು ಒಂದು ಔಷಧಿ ಇರ್ಬೋದು, ಈ ಹಾಸ್ಪಿಟಲ್ಗೆ ಇರ್ತಕ್ಕಂಥ ಖರ್ಚು ವೆಚ್ಚ ಇರ್ಬೋದು, ಅದು ನಾವು ಸಂಪೂರ್ಣವಾಗಿ ನಾವು ಭರಿಸ್ತೀವಿ. ಅವ್ರನ್ನ ಸಂಪೂರ್ಣವಾಗಿ ಆರೋಗ್ಯಕರವಾಗಿ ಮಾಡೋದವರೆಗೆ ನಾವು ಅವರನ್ನು ಸಂಪೂರ್ಣವಾಗಿ ನಾವು ಕೇರ್ ಮಾಡ್ಕೊಳ್ತೀವಿ. ಹರ್ಷ ಸಿನ್ಹಾ ಅನ್ನುವಂಥ ಒಬ್ಬ ಯುವಕ ಈ ಥರದ್ದೊಂದು ಮಾಡಿರುವಂಥದ್ದು, ಆತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಪೊಲೀಸ್ ಸ್ಟೇಷನಲ್ಲಿ FIR ಫೈಲ್ ಆಗಿದೆ. ತಾವೇನಾದರೂ DCP ಜೊತೆಲೋ ಇಲ್ಲಾಂದರೆ ಪೊಲೀಸ್ ಇಲಾಖೆಯ ಜೊತೆಲಿ ಮಾತಾಡಿ ಆತನ ವಿರುದ್ಧವಾಗಿ ಕಠಿಣವಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಏನಾದರೂ ಮಾತುಕತೆ ಆಗಿದೆಯಾ ಅಂತ? ನಾವು BMTC ವತಿಯಿಂದ ಈ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟನ್ನು ದಾಖಲು ಮಾಡಲಿಕ್ಕೆ ಕಂಪ್ಲೇಂಟನ್ನು ನೀಡಿದ್ವಿ. ಇವರಿಗೆ ಬೇಕಾಗಿರ್ತಕ್ಕಂಥ ನಮ್ಮ BMTC ಸಂಸ್ಥೆ ವತಿಯಿಂದ ಈ CCTV ಫುಟೇಜ್ ಎವಿಡೆನ್ಸಸ್ ಇರ್ಬೋದು, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇರ್ತಕ್ಕಂಥದ್ದು ನಮ್ಮ ಡ್ರೈವರ್ದು ಇರಬಹುದು, ಆ್ಯಂಡ್ ಇಮಿಡಿಯೇಟ್ಲಿ ನಮ್ಮ ಸಾರಥಿ ವೆಹಿಕಲ್ನ ಸಿಬ್ಬಂದಿಗಳಿರ್ಬೋದು, ಎಲ್ಲರ ಒಂದು ಹೇಳಿಕೆಗಳನ್ನು ಅವ್ರಿಗೆ ಕೊಟ್ಟಿದ್ದೀವಿ. ಇದರಿಂದ ನಮ್ಮ ಒಂದು ಕ್ರೂಗೆ ಈ ಥರ ಒಂದು ಘಟನೆ ಆಗಿರ್ತಕ್ಕಂಥ ಒಂದು ಇದಾಗಿ ಏನು ಬಂಧನೆಯಲ್ಲಿರ್ತಕ್ಕಂಥ ಇವರು ವ್ಯಕ್ತಿಗೆ ಖಂಡಿತವಾಗಿ ಕಠಿಣ ಶಿಕ್ಷೆ ಸಿಗಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಖಂಡಿತ ಈ ಕೇಸನ್ನು ಕೂಡ ನಾವು ಫಾಲೋ ಮಾಡಿ ಅವರಿಗೆ ಈ ಶಿಕ್ಷೆಯನ್ನು ತಲುಪಿಸೋದ್ರಲ್ಲಿ ನಾವು ಸಂಪೂರ್ಣವಾಗಿ ಕಾರ್ಯಪ್ರವೃತ್ತರಾಗ್ತೀವಿ. ಸರ್, ಕೊನೆಯದಾಗಿ ಈಗಾಗಲೇ ಅಂದರೆ ಇವತ್ತಿನ ಒಂದು ವಿಡಿಯೋ ಇರ್ಬೋದು, ಇದನ್ನು ತಾವು ಕೂಡ ಗಮನಿಸಿದ್ರ, ಮುಂದಿನ ದಿನಗಳಲ್ಲಿ ಈ ಥರದ್ದೊಂದು ಘಟನೆ ನಡಿಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಮತ್ತು ಇವತ್ತು ಮತ್ತೊಂದು ಕಂಡಕ್ಟ್ರು ಒಬ್ಬ ಪ್ರಯಾಣಿಕನ ಮೇಲೆ ಈ ETM ಮಷಿನ್ನಿಂದ ಹಲ್ಲೆ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ BMTC ಕಂಡಕ್ಟ್ರು ಡ್ರೈವರ್ಗಳಿಗೆ ಯಾವ ಥರವಾಗಿ ಮತ್ತು ಪ್ರಯಾಣಿಕರಿಗೆ ಯಾವ ಥರವಾಗಿ ಒಂದು ಸಲಹೆ ಸೂಚನೆಗಳನ್ನು ಇಲ್ಲ ಕಾರ್ಯಾಗಾರವನ್ನು ಮಾಡುವಂಥದ್ದಾಗತ್ತೆ ಸರ್? ನಾವು ಈಗ ಕಳೆದ 9 ತಿಂಗಳಲ್ಲಿ ಸತತವಾಗಿ ಏನು ನಮ್ಮ ಕಂಡಕ್ಟರ್ಸ್ಗಳಿಗೆ, ವಿಶೇಷವಾಗಿ ನಮ್ಮ ಕ್ರೂ ಮೆಂಬರ್ಸಿಗೆ ನಾವು ಹೇಳ್ತಾ ಇರ್ತಕ್ಕಂಥದ್ದು ಹೇಗೆ ಇದೆಯಾ ಅಂದರೆ, ಸೆನ್ಸಿಟಿವಿಟಿ ಟ್ರೈನಿಂಗ್ ಜಾಸ್ತಿ. ಸೆನ್ಸಿಟಿವಿಟಿ ಅಂದರೆ ಈಗ ನೀವು ಸಿಟ್ಟಾಗಿ ಮಾತಾಡಿದ್ರೂ ಕೂಡ ನಾವು ಹಾಸ್ಪಿಟಾಲಿಟಿ ಸೆಕ್ಟರ್ನಲ್ಲಿ ಇದ್ದೀವಿ ಅಂದರೆ ನಾವು ತಾಳ್ಮೆಯಿಂದಲೇ ಮಾತಾಡ್ಕೊಳ್ತೀವಿ. ಘಟನೆಗಳನ್ನು ಹೆಚ್ಚಾಗದಂತೆ, ಅದನ್ನು ಆ ಸಿಚುವೇಷನನ್ನು ದೊಡ್ಡದ ಮಾಡದಂತೆ ಅದನ್ನು ಸರಿ ಮಾಡಿಕೊಳ್ಳೋ ದೃಷ್ಟಿಯಲ್ಲಿ ನಾವು 106 ಟ್ರೈನಿಂಗ್ಗಳು ಕೊಡ್ತಾಯಿದ್ದೀವಿ. ಬಟ್ ಇಂತಹ ಘಟನೆಗಳು ನಮ್ಮ ಒಂದು ಕಂಟ್ರೋಲ್ನಲ್ಲಿ ಇರುವುದಿಲ್ಲ.
ನಮ್ಮ ಕಟ್ಟುಪಾಡಲ್ಲಿ ಇರಲ್ಲೇ ಇರತಕ್ಕಂಥ ಸಂದರ್ಭದಲ್ಲಿ ಇದು ಒಂದು ಆಕ್ಸಿಡೆಂಟಲ್ ಆಗಿ ನಡೀತಕ್ಕಂಥದ್ದು, ನಮ್ಮ ಆಕಸ್ಮಿಕವಾಗಿ ನಮ್ಮ ಕೈ ಮೀರಿ ನಡೀತಕ್ಕಂಥದ್ರಲ್ಲಿ ನಾವು ಇಮಿಡಿಯೇಟ್ಲಿ ಪ್ರಿವೆಂಟಿವ್ ಸ್ಟೆಪ್ಸು ಮತ್ತು ಸೊಲ್ಯೂಷನ್ ಓರಿಯೆಂಟೆಡ್ ರೆಮಿಡಿಯಲ್ ಸ್ಟೆಪ್ಸನ್ನು ನಾವು ಕೈಗೆತ್ಕೊಳ್ತಾ ಇದ್ದೀವಿ. ಆದಷ್ಟು ಸಾಧ್ಯವಾಗಿ ನಮ್ಮ ತಾಳ್ಮೆಯನ್ನು ಯಾರೂ ಕಳ್ಕೋಬಾರ್ದು. ಒಬ್ಬರು ಹೇಳುವುದನ್ನು ತಾಳ್ಮೆಯಿಂದ ಕೇಳಿಕೊಂಡು ಅದನ್ನು ಸ್ಪಂದಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಂಡಕ್ಟರ್ಗಳು ಭಾಳ ಸ್ಟ್ರೆಸ್ಫುಲ್ ಸಿಚುವೇಷನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಲ್ಲರಿಗೂ ಕೂಡ ಎರಡನೇ ಮಾತಿಲ್ಲ. ನಾವು ನಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಷ್ಟೇ, ನಮ್ಮ ಕ್ರೂ ಯಾವಾಗಲೂ ಜನರಲಿ 99.999% ಕರೆಕ್ಟೇ ಮಾಡ್ತಾರೆ. ನಮ್ದೇನಾದರೂ ತಪ್ಪುಗಳಿದ್ದರೆ ನಮ್ಮ ಹೆಲ್ಪ್ಲೈನ್ಗೆ ಕರಿಬೋದು ಬಿಟ್ಟು ಈ ಥರ ಫಿಸಿಕಲಾಗಿ ಅಬ್ಯೂಸಸ್ಸು, ವೆರ್ಬಲ್ ಅಬ್ಯೂಸಸ್ಸು ಅದೆಲ್ಲ ಮಾಡ್ಕೊಳ್ಳೋದು ಅವಾಯ್ಡ್ ಮಾಡಬೇಕು. ಅದನ್ನು ನಮ್ಮ ಒಂದು ಗೌರವಕ್ಕೆ ಘನತೆಗೆ ಒಳ್ಳೆಯದಲ್ಲ ಎನ್ನುವಂಥದ್ದನ್ನು ನಾನು ನಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ BMTC ಸಾರ್ವಜನಿಕರನ್ನು ಮನೆ ಬಾಗಿಲಿಂದ ಅವರಿಗೆ ಹೆಚ್ಚಿಸ್ತಕ್ಕಂಥ ಕಡೆಗೆ ಎಲ್ಲ ಕಡೆ ಕೊಂಡೊಯ್ತಾ ಇರ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ. ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ತಪ್ಪುಗಳೇನೇ ಇದ್ದರೆ ನಮಗೆ ಕಂಪ್ಲೇಂಟ್ ರೂಪದಲ್ಲಿ ಕೊಡಬೇಕು ಹೊರತು ಅಲ್ಲಿ ಮುಖಾಮುಖಿ ಇದು ಮಾಡ್ಕೋಬಾರ್ದು ಅನ್ನುವಂಥದ್ದು ನನ್ನ ಕಳಕಳಿಯ ಒಂದು ಅಭಿಮಾತನ್ನಾಗಿ ಕೂಡ ನಾನು ಹೇಳ್ಕೊಳ್ಳೋಕೆ ಇಚ್ಛೆ ಪಡ್ತಾ ಇದ್ದೀನಿ. ಅಂದರೆ ಇವಿಷ್ಟು ಕೂಡ ಈಗಾಗಲೇ ಏನು ಕಂಡಕ್ಟರ್ ಯೋಗೇಶನ್ನ ಭೇಟಿ ಮಾಡಿ ಬಂದಂಥ BMTCಯ MD ಆಗಿರುವಂಥ ರಾಮಚಂದ್ರನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.